ಪ್ರಯಾಗರಾಜನ ಮಹಾಕುಂಭಮೇಳ ದೇವಭೂಮಿಯ ಕುಂಭಮೇಳ ಇದು ಬಹಳ ವೈಶಿಷ್ಟ್ಯವಾಗಿದೆ. ನೋಡಿ, ನಾವು ದಕ್ಷಿಣ ಭಾರತೀಯರು, ನಮಗೆ ಗೊತ್ತಿದೆ ದಕ್ಷಿಣ ಭಾರತದ ಕಲ್ಚರ್ ಏನು, ನಮ್ಮ ಊಟ ತಿಂಡಿ ಏನು, ನಮ್ಮ ತಿನಿಸೇನು, ಅದೆಲ್ಲವೂ ಕೂಡ ನಮ್ಮ ಮಠ ಮಂದಿರಗಳು ದೇವಸ್ಥಾನಗಳ ಬಗ್ಗೆ ನಮಗೆ ಅರಿವಿದೆ. ಆದರೆ ಉತ್ತರ ಭಾರತದ ಕಲ್ಚರ್ ಅನ್ನ ಈಗ ಲಿಟ್ರಲಿ ನಾವು ಅಸ್ಸಾಂನ ಈ ವಿಶೇಷವಾದಂತಹ ಟೆಂಟ್ ನಲ್ಲಿ ಇದೀವಿ. ನೀವು ನೋಡಿ ಅಸ್ಸಾಂನ ಬಾಬಾ ದೇವರಹ ಬಾಬಾ ಅಂತ ಹೇಳಿ ದೇವರಹ ಬಾಬಾ ಅವರ ಮೂರ್ತಿಯನ್ನ ಗಮನಿಸ್ತಾ ಇದ್ದೀರಿ. ಅವರು ಎಲ್ಲರನ್ನು ಕೂಡ ಆಶೀರ್ವಾದ ಮಾಡ್ತಾ ಇರುವಂತ ಒಂದು ಮೂರ್ತಿ ಇದು. ಈ ಮೂರ್ತಿಯಲ್ಲಿ ದೇವರಹ ಬಾಬಾ ಅವ್ರು ಹಿಂಗ್ ಕಾಣಿಸ್ತಾರೆ, ಅಸ್ಸಾಂನ ಬಾಬಾ ಇವರು. ಜೊತೆಗೆ ಅವರ ಶಿಷ್ಯರನ್ನ ಗಮನಿಸ್ತಾ ಇದ್ರಿ. ಅಲ್ಲೇ ಪಕ್ಕಕ್ಕೆ ಬಂದ್ರೆ ಶಂಕರ ದೇವ್ ಅವ್ರನ್ನ ಗಮನಿಸ್ತಾ ಇದ್ರಿ. ಮಹಾಪುರುಷ್ ಶ್ರೀಮಂತ ಶಂಕರ ದೇವ್ ಅವರ ಪುತ್ಥಳಿಯೂ ಕೂಡ ಇದೆ. ಹಾಗೆ ಆ ಎದುರುಗಡೆ ಇರುವಂತ ಮಂಟಪ ಇದೆಯಲ್ಲ, ಆ ಮಂಟಪದಲ್ಲಿ ಪೂಜೆ ಪರಿಕರಗಳೆಲ್ಲವೂ ಕೂಡ ಹೇಗೆ ನಡೆಯುತ್ತೆ ಅನ್ನೋದನ್ನ ಅಲ್ಲಿ ಅಸ್ಸಾಂನ ಕಲ್ಚರ್ ಮತ್ತೆ ಅಸ್ಸಾಂನ ಪೂಜೆ ಎಲ್ಲವೂ ಕೂಡ ಹೇಗಾಗುತ್ತೆ ಅನ್ನೋದು ಕೂಡ ನೀವು ಗಮನಿಸ್ತೀರಿ. ಅಲ್ಲಿ ಹೋದ್ರೆ ಅಸ್ಸಾಂನ ಕಲ್ಚರ್ ಹೆಂಗಿದೆ ಅನ್ನೋದು ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ. ಸಾಮಾನ್ಯವಾಗಿ ಅಲ್ಲಿ ಬಹುತೇಕ ಜನ ಬುಡಕಟ್ಟು ಜನಾಂಗದ ಜನರೇ ಅಲ್ಲಿ ವಾಸಿಸೋದಿರೋದ್ರಿಂದಾಗಿ ಅವರ ಬದುಕು ಭವಣೆ, ಅವರ ತಿಂಡಿ ತಿನಿಸು, ಅವರ ನಿತ್ಯ ಕರ್ಮಗಳು ಅದೆಲ್ಲವೂ ಕೂಡ ಹೆಂಗಾಗತ್ತೆ ಅನ್ನೋದು ಆ ಒಂದು ಮಂಟಪದ ಒಳಗಡೆ ಹೋದ್ರೆ ನಿಮ್ಗೆಲ್ಲವೂ ಕೂಡ ಸಿಗುತ್ತೆ. ಇದು ಸೆಕ್ಟರ್ 7 ನಲ್ಲಿ ಇರುವಂತ ಅಸ್ಸಾಂನ ಟೆಂಟ್ ಇದು. ಹೀಗೆ ನೋಡಬಹುದು ನೀವು ಅಸ್ಸಾಂನ ಮಠ ಮಂದಿರಗಳು, ಗೋಪುರಗಳು, ಗುಡಿ ಗೋಪುರಗಳು ಹೇಗಿದ್ದಾವೆ ಅಂತ ಕೇಳಿದ್ರೆ ಅಸ್ಸಾಂ ದೇವಸ್ಥಾನಗಳೆಲ್ಲವೂ ಕೂಡ ಇಲ್ಲಿದೆ. ಅಸ್ಸಾಂನವರು ಒಬ್ರು ಇದ್ದಾರೆ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಅವ್ರ ಹೆಸರೇನು, ಕಲ್ಚರಲ್ ಹೆಂಗಿದೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. नमस्कार। है सर, असम का कल्चर पूरा मठ मंदिर, असम का क्या डिफरेंस है साउथ इंडिया और नॉर्थ का? बहुत गैप नहीं, कल्चर का बहुत गैप नहीं है, क्योंकि सनातन है। साउथ इंडिया में भी सनातन है, नॉर्थ इंडिया में सनातन है, नॉर्थ ईस्ट में सनातन भी, जो मिली जुली हुई कल्चर है। आचरण पूरा डिफरेंस है। अच्छा, जैसे आप जानना क्या चाहते हैं ये बताइए पहले हमको। ये बहुतेक ट्राइब्स है, ये असम का बहुतेक ट्राइब्स है, वो पूरा कैसे है, उसका आचरण पूरा कैसे है सर? असम में ट्राइब्स तो वो ढेर सारे ट्राइब्स है, जैसे बोरो है, उधर में टीवा है, वहाँ पे आहूम जनजाति है। ಪ್ರಯಾಗರಾಜನ ದೇವಭೂಮಿಯ ಈ ಪಾವಿತ್ರ್ಯವಾದಂತಹ ಕ್ಷೇತ್ರವನ್ನ ನೋಡೋದಕ್ಕೆ ಅಥವಾ ಪುಣ್ಯವಾದಂಥ ಗಳಿಗೆಯಲ್ಲಿ ಇಲ್ಲಿ ಬಂದು ಇದೆಲ್ಲವನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಅಲ್ಲ, ಕೋಟ್ಯಾಂತರ ಜನ ಆಗಮಿಸ್ತಾ ಇದ್ದಾರೆ. ದೇಶ ವಿದೇಶದಿಂದ ಆಗಮಿಸ್ತಾ ಇರುವಂಥ ಯಾತ್ರಿಕರ ಸಂಖ್ಯೆ ಅದು ಹೇಳಲಿಕ್ಕೂ ಕೂಡ ಅಸಾಧ್ಯ. ಸುಮಾರು ಇವತ್ತಿಗೆ 26ನೇ ದಿನ ಮಹಾಕುಂಭ ಆರಂಭ ಆಗಿ ನನ್ನ ಜೊತೆಲಿ ಇವರೆಲ್ಲ ಇದ್ದಾರಲ್ಲ, ಇವರೆಲ್ಲರೂ ಕೂಡ ನಮ್ಮ ದಕ್ಷಿಣ ಭಾರತೀಯರು, ಕರ್ನಾಟಕದವರು. ಭಾರತದ ಜೆರ್ಸಿ ಹಾಕೊಂಡು ಬಂದಿದ್ದಾರೆ. ಭಾರತದ ಗೆಲುವಿಗಾಗಿ ನಿನ್ನೆ ಸ್ಟೇಡಿಯಂಗೆ ಹೋಗಿ ಮ್ಯಾಚ್ ನೋಡಿ ಭಾರತವನ್ನು ಗೆಲ್ಲಿಸ್ಕೊಂಡು ಮಹಾಕುಂಭದಲ್ಲಿ ಪುಣ್ಯ ಸ್ನಾನ ಮಾಡಿಕೊಂಡು ಕರ್ನಾಟಕಕ್ಕೆ ಹೋಗಬೇಕು ಅಂತೇಳಿ ಬಂದಿರೋರು ಒಂದು ಕಡೆಯಲ್ಲಾದರೆ, ಮತ್ತೊಂದು ಕಡೆಯಲ್ಲಿ ಕರ್ನಾಟಕದವರು, ಕೊಡಗು ಭಾಗದವರು, ಇವರೆಲ್ಲರೂ ಕೂಡ ನಿನ್ನೆ ಪುಣ್ಯ ಸ್ನಾನವನ್ನು ಮಾಡಿ ಇವತ್ತೆಲ್ಲರೂ ಕೂಡ ಡಿಸ್ಪಸ್ ಆಗೋದಕ್ಕೆ ಹೊರಟಿರೋರು. ನಾನು ಮಾತಾಡ್ತೀನಿ ಕನ್ನಡಿಗರನ್ನ. ವಂದೇ ಮಾತರಂ. ವಂದೇ ಮಾತರಂ. ಹೇಗಿತ್ತು ನಿನ್ನೆ ಮ್ಯಾಚ್? ಹೆಂಗಿತ್ತು? ಮ್ಯಾಚ್ ಬಹಳ ಚೆನ್ನಾಗಿತ್ತು. ಮೊದಲನೇ ODI ಮ್ಯಾಚ್ ಅದು ಬಹಳ ಅದ್ಭುತವಾಗಿತ್ತು. 240 ರನ್ಗಳೇನು ಟಾರ್ಗೆಟನ್ನು ಭಾಳ ಸುಲಭವಾಗಿ ನಮ್ಮ ಯುವ ಬ್ಯಾಟ್ಸ್ಮನ್ಗಳು, ಯುವ ಪಡೆ ಇಂಗ್ಲೆಂಡನ್ನು ಬೆಟ್ಟಿ ಮುರಿದ್ರು. ನಮಗೆ ಬಹಳ ಸಂತೋಷ ಆಯಿತು. ನಾವು ಪ್ರಯಾಗಕ್ಕೆ ಬರುವ ದಾರಿಯಲ್ಲಿ ನಾವು ನಾಗಪುರದಲ್ಲಿ ನಿಂತು ಈ ಜರ್ಸಿ ಹಾಕಿ ಮ್ಯಾಚನ್ನು ಸ್ವಲ್ಪ ವೀಕ್ಷಣೆ ಮಾಡಿ ಅಲ್ಲಿಂದ ಪ್ರಯಾಗದ ಕಡೆಗೆ ತಾವೆಲ್ಲ ಭಾರತ ತಂಡವನ್ನ ನಾಗಪುರದಲ್ಲಿ ನೋಡಿ, ತಂಡದ ಮ್ಯಾಚ್ ನೋಡಿ ಇವತ್ತಿಲ್ಲಿ ಬಂದಿದ್ದೀರಿ. ಇಲ್ಲಿ ಬರುವಾಗ ತಮ್ಗೇನು ಎಕ್ಸೈಟ್ಮೆಂಟ್ ಇತ್ತು? ಮಹಾಕುಂಭಕ್ಕೆ ಬರುವಾಗ ಎಷ್ಟು ಖುಷಿ ಆಗ್ತಾ ಇದೆ? ಬಹಳ ಒಂದು ಇಡೀ ಭಾರತ ದೇಶವನ್ನು ನೋಡಿದ ಒಂದು ಆನಂದ ನಮಗೆ ಇಲ್ಲಿ ಆಗ್ತಾ ಉಂಟು. ಭಾರತದ ಎಲ್ಲ ಮೂಲೆಗಳಿಂದ ಇಲ್ಲಿ ಜನಸಾಗರವೇ ಬಂದು ಸೇರಿದೆ. ಗಂಗಾ ನದಿ ಹೇಳಿ ಕೇಳಿ ಭಾರತದಲ್ಲಿ ಬಹಳ ದೊಡ್ಡ ನದಿ. ಅದರ ಸಂಗಮ ಯಮುನಾ ಸರಸ್ವತಿ ಜೊತೆಗಿರುವಂಥ ಪವಿತ್ರ ಸಂಗಮದ ಈ ಸ್ಥಾನಕ್ಕೆ ಇಡೀ ದೇಶದ ಜನ ಬರ್ತಾ ಇರೋದು ಬಹಳ ಅದ್ಭುತವಾದ ಒಂದು ಜಗತ್ತಿನ ಒಂದು ವಿಸ್ಮಯ ಹಬ್ಬ, ಉತ್ಸವ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ಆ್ಯಕ್ಚುಲಿ ಬರೋಕ್ಕಿಂತ ಮುಂಚೆ ಮಕ್ಕಳನ್ನ ಕರ್ಕೊಂಡು ಬರಬೇಡಿ, ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಇದ್ರು. ಬಟ್ ನಾವು ಧೈರ್ಯ ಮಾಡಿ ನನ್ನ ಸಣ್ಣ ಮಗನ ಸಹ ನಾವು ಕರ್ಕೊಂಡು ಬಂದಿದ್ದೇವೆ. ಇಲ್ಲಿ ವ್ಯವಸ್ಥೆ ಎಲ್ಲ ತುಂಬ ಅಚ್ಚುಕಟ್ಟಾಗಿದೆ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಇನ್ನೂ ಬರಲಿಕ್ಕೆ ಮನಸ್ಸಲ್ಲಿರೋರು ಟೈಮ್ ಉಂಟು,
ನೀವು ಆ ಟೈಮ್ನ ಆರ್ಗನೈಸ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿ ಮಕ್ಕಳನ್ನ ಸಹ ಕರ್ಕೊಂಡು ಬಂದು ಸೇಫ್ ಆಗಿ ಮನೆಗೆ ಹೋಗಿ ರೀಚ್ ಆಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಾವು ಉತ್ತರ ಕನ್ನಡ ಜಿಲ್ಲೆ ಕುಮಟಾದಿಂದ ಅಷ್ಟು ಸಣ್ಣ ಊರಿಂದ ಸಹ ನಾವು ಇಲ್ಲಿ ಬಂದಿದ್ದೇವೆ. ಪ್ಲ್ಯಾನ್ ಮಾಡಿರೋರು ಬೇಗ ಪ್ಲ್ಯಾನ್ ಮಾಡಿ ಮಕ್ಕಳನ್ನ ಸಹ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಹಾಯ ಇದೆ. ಅಂದ್ಹಾಗೆ ಮಹಾಕುಂಭದ ನೇತ್ರ ಸೇವೆ ವಿಭಾಗದಲ್ಲಿ ಅತಿ ಹೆಚ್ಚು ಬೆಂಗಳೂರಿಗರ ಸೇವೆ ಸಲ್ಲಿಸುತ್ತಿದ್ದಾರೆ. ಇಲ್ಲಿ ಕಣ್ಣಿನ ಪೊರೆ, ದೂರದೃಷ್ಟಿ ದೋಷ, ಸಮೀಪ ದೃಷ್ಟಿ ದೋಷ ಇತ್ಯಾದಿ ಎಲ್ಲ ನೇತ್ರ ಸಮಸ್ಯೆಗೆ ಟ್ರೀಟ್ಮೆಂಟ್ ನೀಡಲಾಗ್ತಾ ಇದೆ. ನಾವು ಯಾವ ಕೊಡ್ತೀವಿ ಅನ್ನೋದು ಕಣ್ಣು ಕೊಡ್ತೀವಿ. ಇಲ್ಲಿ ಈ ನೇತ್ರಕುಂಭದಲ್ಲಿ ನಮ್ಮ ಪಾತ್ರ, ಕಿರು ಪಾತ್ರ ಏನು ಅಂತಂದರೆ ಇಲ್ಲಿರೋ ವ್ಯವಸ್ಥೆ, ಇಲ್ಲಿರೋ 250ಕ್ಕೂ ಹೆಚ್ಚು ಲ್ಯಾಪ್ಟಾಪ್ಸು, ಅದಕ್ಕೆ ಬೇಕಾಗಿರತಕ್ಕಂಥ ಸುರಕ್ಷತೆ, ಅದನ್ನು ಹ್ಯಾಂಡಲ್ ಮಾಡೋವಂಥದ್ದು ಮತ್ತು ರಿಜಿಸ್ಟ್ರೇಷನ್. 42 ರಿಜಿಸ್ಟ್ರೇಷನ್ ಕೌಂಟರ್ಸ್ ಇದೆ. ಈ ಕೌಂಟರ್ಸ್ ಈ ಪರಿಪೂರ್ಣ ಪ್ರಾಸೆಸ್ಸು ಸ್ಮೂತಾಗಿ ಹೋಗುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಹಾಗೂ ನನ್ನ ತಮ್ಮ ಗಿರಿಧರ್ UK ಕೂತ್ಕೊಂಡು ಈ ಸಾಫ್ಟ್ವೇರ್ನ ಬಂದು ಕನ್ಸೆಪ್ಷಲೈಸ್ ಮಾಡಿ ಅದನ್ನು ಡಿಸೈನ್ ಮಾಡಿ ಕ್ಯಾಂಪ್ ಶುರು ಆಗೋದಕ್ಕೆ ಒಂದು 6 ತಿಂಗಳು ಮುಂಚೆ ಆ ಸಾಫ್ಟ್ವೇರ್ನ ಡೆವಲಪ್ ಮಾಡಿ ಅದನ್ನು ಟೆಸ್ಟ್ ಮಾಡಿ ಇಲ್ಲಿ ನಾವು ಫೀಲ್ಡ್ ರೋಲ್ಔಟ್ ಅಂತ ಏನು ಕರಿತೀವಿ, ಆ ಫೀಲ್ಡ್ ರೋಲ್ಔಟ್ನ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂಥ ಸಣ್ಣ ಸಣ್ಣ ಚೇಂಜಸ್ ಮಾಡಿ ಅದನ್ನು ಇಲ್ಲಿ ಲೈವ್ ಡಿಪ್ಲಾಯ್ಮೆಂಟ್ ಮಾಡೋಂಥ ಕೀರ್ತಿ ಕಂಪ್ಲೀಟಾಗಿ ಗಿರಿಧರ್ಗಿದೆ. ನೇತ್ರ ಕುಂಭದಲ್ಲಿ ಚಿಕಿತ್ಸೆ ಪಡೆದವರಿಗೆ ಹೆಚ್ಚಿನ ಚಿಕಿತ್ಸೆ ಅವಶ್ಯಕತೆ ಇದ್ದಲ್ಲಿ ವ್ಯವಸ್ಥೆ ಮಾಡಲಾಗುತ್ತೆ. ದೇಶದ 250 ಆಸ್ಪತ್ರೆಗಳಲ್ಲಿ ಉಚಿತ ನೇತ್ರ ಚಿಕಿತ್ಸೆಗೆ ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿರೋದು ಗಮನ ಸೆಳೀತಾ ಇದೆ. ಸನಾತನಿಗಳ ಸಂಗಮದಲ್ಲಿ ಯಾತ್ರಿಕರಿಗೆ ದೇಶದ ವೈದ್ಯ ಸಿಬ್ಬಂದಿಯಿಂದ ಸೇವೆ ಸಿಗ್ತಾ ಇರುವುದಕ್ಕೆ ಜನ ಕೂಡ ಖುಷಿ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಭಕ್ತಿ ಭಾವದ ಸಂಗಮ, ಮತ್ತೊಂದು ಕಡೆ ಆರೋಗ್ಯ ಜಾಗೃತಿ ಅನಾವರಣ, ನೇತ್ರದಾನ ಜಾಗೃತಿ ಮತ್ತು ಉಚಿತ ನೇತ್ರ ತಪಾಸಣೆ ನಡೀತಾ ಇದೆ. ಹೀಗೆ ಮಹಾಕುಂಭ ಮೇಳದಲ್ಲಿ 10 ಹಲವು ವಿಶೇಷತೆ ಕಾಣಿಸ್ತಾ ಇದೆ. ದೇವಭೂಮಿ ಪ್ರಯಾಗ್ರಾಜ್ನ ಈ ಮಹಾಕುಂಭ, ದಿವ್ಯ ಕುಂಭ ಮತ್ತೆ ಭವ್ಯ ಕುಂಭ, ಆಧುನಿಕತೆ ಮತ್ತೆ ಧಾರ್ಮಿಕತೆಯ ವಿಶ್ವದ ಅತಿ ದೊಡ್ಡ ಕಾರ್ಯಕ್ರಮ ಮಹಾಕುಂಭ. ನಿಮ್ಮೆಲ್ಲರ ಮುಂದಿನ 3 ಪೀಳಿಗೆಯೂ ಕೂಡ ನೋಡಲು ಅಸಾಧ್ಯವಾದಂಥ ಮಹಾಕುಂಭಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೀವಿ. ಈ ಮಹಾಕುಂಭದಲ್ಲಿ ನೇತ್ರಕುಂಭ ಅನ್ನುವ ಒಂದು ವಿಭಾಗ ಇದೆ. ಇಲ್ಲಿ ಸುಮಾರು 5,000 ಜನ ಪ್ರತಿದಿನವೂ ಕೂಡ ಇಲ್ಲಿ ನೇತ್ರ ತಪಾಸಣೆ, ಅದರ ಜೊತೆಗೆ ಅವರ ಕಣ್ಣಿನ ದೃಷ್ಟಿ, ನೇತ್ರದಾನದ ಬಗ್ಗೆ ಜಾಗೃತಿ, ಹಾಗೆ ಉಚಿತವಾದಂಥ ಕನ್ನಡಕ, ಉಚಿತವಾದಂಥ ನೇತ್ರ ಆಪರೇಷನ್ಗಳು ಸೇರಿದಂತೆ ಎಲ್ಲವೂ ಕೂಡ ಈ ಮಹಾ ಕುಂಭಮೇಳದಲ್ಲಿ ಬರುವ ಜನರಿಗೆ ಕೊಡ್ತಾ ಇದೆ. ಆ ಮೂಲಕ ದೇಶದ ಜನರಿಗೆ ದೃಷ್ಟಿಯನ್ನು ನೀಡುವ ಕೆಲಸವನ್ನು ಮಹಾಕುಂಭಮೇಳದಲ್ಲಿ ನೇತ್ರಕುಂಭ ಅನ್ನುವ ವಿಭಾಗ ಮಾಡ್ತಾ ಇದೆ. ಅದರಲ್ಲಿ ಬಹುಪಾಲು ಜನ ಕನ್ನಡಿಗರು ಈ ನೇತ್ರಕುಂಭದ ಭಾಗವಾಗಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಬಹಳ ಹೆಮ್ಮೆ ಇದೆ. ಈ ನೇತ್ರಕುಂಭದ ಒಳಗಡೆ ನೀವು ಬರ್ತಾ ಇದ್ದಂತೆ ಒಂದು ಆಸ್ಪತ್ರೆ ರೀತಿಯಲ್ಲಿ ಮಹಾಕುಂಭದಲ್ಲಿ ಹಿಂಗೆ ಮಾಡಬಹುದಾ ಅಂಥೇಳಿ ಮಾಡಿ ತೋರಿಸಿದ್ದಾರೆ ಈ ನೇತ್ರಕುಂಭದ ವ್ಯವಸ್ಥಾಪಕರು. ನನ್ನ ಜೊತೆಲಿ ಬಹುತೇಕ ಜನ ಕನ್ನಡಿಗರಿದ್ದಾರೆ. ಇಲ್ಲಿನ ವ್ಯವಸ್ಥೆ ಮತ್ತು ಡಾಕ್ಟರಿಂದ ಹಿಡಿದು ಅಲ್ಲಿನ ಸಾಫ್ಟ್ವೇರ್ ಡೆವಲಪ್ಮೆಂಟ್. ಮತ್ತೊಂದು ವಿಚಾರ ಅಂತ ಹೇಳಿದರೆ ಈ ಮಹಾಕುಂಭದ ಈ ಪೇಪರ್ಲೆಸ್ ಮಹಾಕುಂಭ, ಅದರಲ್ಲೂ ಕೂಡ ಈ ಸಾಫ್ಟ್ವೇರ್ ಡೆವಲಪ್ ಮಾಡಿರುವಂಥ ಯಾರಿದ್ದಾರೆ ಅವರು ನಮ್ಮ ಕರ್ನಾಟಕದವರು, ಕನ್ನಡಿಗರು. ಇಡೀ ನೇತ್ರಕುಂಭದಲ್ಲಿ ಇಡೀ ಸಾಫ್ಟ್ವೇರ್ ನಮ್ಮ ಕನ್ನಡಿಗರು ಡೆವಲಪ್ ಮಾಡಿರೋದು. ಅವರೆಲ್ಲರೂ ಕೂಡ ನನ್ನ ಜೊತೆಲಿ ಇದ್ದಾರೆ. ಅವ್ರು ಮಾತಾಡಿಸ್ತೀನಿ. ಮೊದಲಿಗೆ ವೈದ್ಯರನ್ನು ಮಾತಾಡಿಸ್ತೀನಿ. ಹೇಗೆ ನಡೀತಾ ಇದೆ ಮಹಾಕುಂಭ ಅನ್ನೋದನ್ನು? ಹೇಗೆ ನಡೀತಿದೆ ಮೇಡಮ್ ನೇತ್ರಕುಂಭ? ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಐ ಫೀಲ್ ಫಾರ್ಚುನೇಟ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ನೇತ್ರಕುಂಭ. ಒಂದು ಹಾಸ್ಪಿಟಲಲ್ಲಿ ಯಾವ ರೀತಿಯಲ್ಲಿ ಪ್ರೆಷರ್ ಚೆಕ್ ಮಾಡೋದು, ಕಣ್ಣಿನ ಪವರ್ ಚೆಕ್ ಮಾಡೋದು, ಕನ್ನಡಕ ಕೊಡೋದು,